ಆತ್ಮೀಯ ವಿದ್ಯಾರ್ಥಿನಿಯರೇ, ಈಗ ಯೂನಿಟ್ 1 ಸೆಷನ್ 1 ಪಾರ್ಟ್ ಡಿ ಡೇಟಾ ಫ್ಲೋ ಬಗ್ಗೆ ಪಾಠ ಶುರು ಮಾಡ್ತೀವಿ. ಡೇಟಾ ಫ್ಲೋ ನಥಿಂಗ್ ಬಟ್ ಕಮ್ಯುನಿಕೇಷನ್ ಬಿಟ್ವೀನ್ ಟೂ ಡಿವೈಸ್ ಕ್ಯಾನ್ ಬಿ ಸಿಂಪ್ಲೆಕ್ಸ್, ಆಫ್ ಡುಪ್ಲೆಕ್ಸ್, ಫುಲ್ ಡುಪ್ಲೆಕ್ಸ್. ಡೇಟಾ ಫ್ಲೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಡಿವೈಸಿಂದ ಇನ್ನೊಂದು ಡಿವೈಸಿಗೆ ಕಮ್ಯುನಿಕೇಷನ್ನು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು 3 ಥರ ಮಾಹಿತಿ ಇದೆ: ಸಿಂಪ್ಲೆಕ್ಸ್ ಮೋಡ್, ಆಫ್ ಡುಪ್ಲೆಕ್ಸ್ ಮೋಡ್, ಫುಲ್ ಡುಪ್ಲೆಕ್ಸ್ ಮೋಡ್. ಓಕೆ, ಸಿಂಪ್ಲೆಕ್ಸ್ ಮೋಡ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡೋಣ. ಸಿಂಪ್ಲೆಕ್ಸ್ ಮೋಡ್, ದ ಡೇಟಾ ಕ್ಯಾನ್ ಬಿ ಪಾಸ್ ಇನ್ ಒನ್ ಡೈರೆಕ್ಷನ್ ಓನ್ಲಿ. ಒನ್ ಡೈರೆಕ್ಷನ್, ಇಲ್ಲಿ ನೋಡಿ, ಕಂಪ್ಯೂಟರ್ ಎ, ಕಂಪ್ಯೂಟರ್ ಬಿ, ಅಥವಾ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸು, ಮೊಬೈಲ್ ಆಗಿರ್ಬೋದು, ಟಿ ವಿ ಆಗಿರ್ಬೋದು, ಅಥವಾ ಪ್ರಿಂಟರ್ ಆಗಿರ್ಬೋದು, ಸ್ಕ್ಯಾನರ್ ಆಗಿರ್ಬೋದು, ಅಥವಾ ಮಾಡಮ್ ಆಗಿರ್ಬೋದು, ಯಾವುದೇ ಆಗಿರಲಿ. ಇಲ್ಲಿ ನೋಡ್ ಎ, ನೋಡ್ ಬಿ ಅಂತ ತಿಳ್ಕೊಳ್ಳಿ. ನೋಡ್ ಎ ಇಂದ ನಾವೇನೇ ಡೇಟಾ ಕಳಿಸಿದ್ರೂ ನೋಡ್ ಬಿ ಮಾತ್ರ ರಿಸೀವ್ ಮಾಡ್ಕೊತೀವಿ. ಆದರೆ ನೋಡ್ ಬಿ ಇಂದ ನೋಡ್ ಎಗೆ ಏನು ಮಾಹಿತಿ ಕಳಿಸಂಗಿಲ್ಲ, ಏನು ಮಾಹಿತಿ ಕಳಿಸಲ್ಲ. ಓನ್ಲಿ ಒನ್ ವೇ, ಒನ್ ಡೈರೆಕ್ಷನ್ ಓನ್ಲಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಸಿಂಪ್ಲೆಕ್ಸ್ ಡೇಟಾ ಫ್ಲೋ ಅಂತೇಳಿ ಕರಿತೀವಿ. ಅದು ಸಿಂಪಲ್ ಎಕ್ಸಾಂಪಲ್ ಅಂತಂದರೆ ಟಿ ವಿ ಸಿಗ್ನಲ್. ಇಲ್ಲಿ ಟೆಲಿವಿಷನ್ ಟ್ರಾನ್ಸ್ಮಿಟರ್ ಅಥವಾ ಟೆಲಿವಿಷನ್ ಬ್ರಾಡ್ಕಾಸ್ಟಿಂಗ್ ಸೆಂಟರು ಒಂದು ವಿಡಿಯೋನ ರೆಕಾರ್ಡಿಂಗ್ ಮಾಡಿ ಅದನ್ನ ಸಿಗ್ನಲ್ ಬ್ರಾಡ್ಕಾಸ್ಟ್ ಮಾಡ್ತೀವಿ. ಸಿಗ್ನಲ್ ಬ್ರಾಡ್ಕಾಸ್ಟ್ ಮಾಡಿದಾಗ ಒಂದು ಆ್ಯಂಟೆನಾ ಮೂಲಕ ಸಿಗ್ನಲ್ ರಿಸೀವ್ ಮಾಡಿಕೊಂಡು ಒಂದು ಟಿ ವಿ ಮೂಲಕ ನಾವು ಒಂದು ಚಾನಲ್ಗಳನ್ನು ನೋಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಮಾಡ್ಯುಲೇಷನ್ ಮಾಡಿ ಅದನ್ನು ಕಮ್ಯುನಿಕೇಷನ್ ಚಾನಲ್ ಮೂಲಕ ಸೆಂಡ್ ಆಗುತ್ತೆ. ಅದು ನಾವು ಜಸ್ಟ್ ರಿಸೀವ್ ಮಾಡ್ಕೊಂಡು ನೋಡ್ತೀವಿ. ಆದರೆ ಈ ನೋಡ್ ಬಿ ಇಂದ ನೋಡ್ ಎಗೆ ನಾವೇನು ರಿಪ್ಲೈ ಮಾಡ್ತಾ ಇಲ್ಲ, ಏನು ಸಿಗ್ನಲ್ ಕಳಿಸ್ತಾ ಇಲ್ಲ. ಓಕೆ, ದಿಸ್ ಈಸ್ ನಥಿಂಗ್ ಬಟ್ ಸಿಂಪ್ಲೆಕ್ಸ್ ಮೋಡ್ ಆಫ್ ಡೇಟಾ ಫ್ಲೋ. ಇನ್ ದ ಸಿಂಪ್ಲೆಕ್ಸ್ ಮೋಡ್, ದ ಎಂಟೈರ್ ಕೆಪಾಸಿಟಿ ಆಫ್ ದಿ ಚಾನಲ್ ಟು ಸೆಂಡ್ ದ ಡೇಟಾ ಇನ್ ಒನ್ ಡೈರೆಕ್ಷನ್. ಇಲ್ಲಿ ನೀವೇನಾದರೂ ಒಂದು ಚಾನಲ್ ಡಿಕ್ಟೇಟ್ ಮಾಡಿದರೆ ಆ ಚಾನಲ್ ಕಂಪ್ಲೀಟು ನಾವು ಟ್ರಾನ್ಸ್ಮಿಷನ್ ಮಾಡ್ತೀವಿ ವಿನಃ ನಾವೇನು ಅದನ್ನು ರಿಸೀವ್ ಮಾಡ್ತಾ ಇಲ್ಲ. ಓಕೆ, ದ ಎಂಟೈರ್ ಕೆಪಾಸಿಟಿ ಆಫ್ ದಿ ಚಾನಲ್ ವಿಲ್ ಬಿ ಯುಟಿಲೈಸ್ಡ್ ಬೈ ದ ಸೆಂಡರ್ ಓನ್ಲಿ. ಓಕೆ, ದಟ್ channel cannot be utilized by the receiver. Only the sender always send the signal that has to be received by the receiver. Okay, next one, off duplex mode. Off duplex mode ಅಲ್ಲಿ ಏನಾಗುತ್ತೆ ಅಂದರೆ the both direction but only once at a time. The data can be passed in both directions only once at a time. ಎಕ್ಸಾಂಪಲ್, ವಾಕಿ ಟಾಕಿ. ಇಲ್ಲೇನಾಗುತ್ತೆ, ಎರಡು ನೋಡ್ ಇದೆ ಅಥವಾ ಎರಡು ಫೋನ್ ಇದೆ ಅಂತ ತಿಳ್ಕೊಳ್ಳಿ. ನೀವು ಇಲ್ಲಿ ಏನಾದರೂ ಡೇಟಾ ಕಳಿಸಿದ್ರೆ ಆ ಟೈಮಲ್ಲಿ ಇವ್ರೇನು ರಿಪ್ಲೈ ಮಾಡೋ ಹಾಗಿಲ್ಲ. ಅದೇ ರೀತಿಯಾಗಿ ಇವ್ರು ಏನಾದರೂ ಡೇಟಾ ಕಳಿಸಿದ್ರೆ ಇವ್ರು ಏನು ರಿಪ್ಲೈ ಮಾಡೋ ಹಾಗಿಲ್ಲ. ಒಂದು ಟೈಮ್ ಅಂತ ಕೊಟ್ಟಿರ್ತೀನಿ, ಆ ಟೈಮಲ್ಲಿ ಇವ್ರು ಮಾತ್ರ ಡೇಟಾನ ಕಳಿಸ್ಬೇಕು, ಇವ್ರು ಮಾತ್ರ ಡೇಟಾನ ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಟೈಮ್ ಬಂದಾಗ ಇವ್ರು ಮಾತ್ರ ಡೇಟಾ ಕಳಿಸ್ತೀವಿ, ಈ ಕಂಪ್ಯೂಟರ್ಗೆ ಮಾತ್ರ ಡೇಟಾನ ರಿಸೀವ್ ಮಾಡ್ಕೊತೀವಿ. ಗೊತ್ತಾಯ್ತಾ? ಇನ್ ದ ಆಫ್ ಡುಪ್ಲೆಕ್ಸ್ ಟ್ರಾನ್ಸ್ಮಿಷನ್, ದ ಎಂಟೈರ್ ಕೆಪಾಸಿಟಿ ಆಫ್ ದಿ ಚಾನಲ್ ಈಸ್ ಟೇಕನ್ ಓವರ್ ಬೈ ವಿಚೆವರ್ ಆಫ್ ದ ಟೂ ಡಿವೈಸ್ ಇಸ್ ಟ್ರಾನ್ಸ್ಮಿಟಿಂಗ್ ಅಟ್ ಎ ಟೈಮ್. ಯಾವ ಟೈಮಲ್ಲಿ ನಾವು ಕಂಪ್ಯೂಟರ್ ಅಲರ್ಟ್ ಮಾಡಿರ್ತೀವೋ ಆ ಕಂಪ್ಯೂಟರ್ ಮಾತ್ರ ನಾವು ಡೇಟಾ ಕಳಿಸೋದು. ಅದೇ ಟೈಮಲ್ಲಿ ಇನ್ನೊಂದು ಕಂಪ್ಯೂಟರ್ದು ಡೇಟಾ ಏನು ಕಳಿಸೋಕ್ಕಾಗೋದಿಲ್ಲ, ಓನ್ಲಿ ಡೇಟಾನ ರಿಸೀವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಟೈಮು ಇವರಿಗೆ ಅಲರ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ.
ಟೈಮ್ ಇವರಿಗೆ ಅಲರ್ಟ್ ಆಗಿದ್ದರೆ ಇದು ಕಂಪ್ಯೂಟರ್ ಎ ಕಂಪ್ಯೂಟರ್ ಬಿ. Computer A always send information to the computer B, but the computer B we just receive it but not reply back to the computer A. Okay, ಯಾವಾಗ ಟೈಮ್ ಚೇಂಜ್ ಆಯಿತು ಆವಾಗ the time will be allotted to computer B but not allotted to computer A. ಯಾವಾಗ ಇವರಿಗೆ ಒಂದು ಟೈಮ್ ಬಂತು ಆ ಟೈಮಲ್ಲಿ ಇವ್ರದ್ದು ಇನ್ಫಾರ್ಮೇಷನ್ ಸೆಂಡ್ ಮಾಡ್ತೀವಿ, ಆದರೆ ಈ ಕಂಪ್ಯೂಟರ್ ಅವ್ರದ್ದು ಏನು ಇನ್ಫಾರ್ಮೇಷನ್ನ ಸೆಂಡ್ ಮಾಡೋ ಹಾಗಿಲ್ಲ, ಜಸ್ಟ್ ರಿಸೀವ್ ಮಾಡ್ಕೋಬೇಕು. ಓಕೆ, ನಿಮ್ಮ ಸಿಂಪಲ್ ಎಕ್ಸಾಂಪಲ್ ಬೇಕು ಅಂತಂದರೆ ವಾಕಿ ಟಾಕಿ. ನಾವು ಅಟ್ ಎ ಟೈಮು ಎರಡು ಕಂಪ್ಯೂಟರ್ದು ಅಟ್ ಎ ಟೈಮ್ ಕಮ್ಯುನಿಕೇಟ್ ಮಾಡೋ ಸಾಧ್ಯ ಇಲ್ಲ, ಒನ್ ಆಫ್ಟರ್ ದಿ ಅದರ್. ಓಕೆ, ನೆಕ್ಸ್ಟ್ ಫುಲ್ ಡುಪ್ಲೆಕ್ಸಲ್ಲಿ ಏನಾಗುತ್ತೆ ಅಂದರೆ ಬೋತ್ ಡೈರೆಕ್ಷನ್ ಅಟ್ ದಿ ಸೇಮ್ ಟೈಮ್, ಒಂದೇ ಸಮಯದಲ್ಲಿ ಎರಡು ಕಂಪ್ಯೂಟರ್ದು ಕಮ್ಯುನಿಕೇಟ್ ಮಾಡಬಹುದು. ಓಕೆ, ದ ಡೇಟಾ ಕ್ಯಾನ್ ಬಿ ಪಾಸ್ ಇನ್ ಬೋತ್ ಡೈರೆಕ್ಷನ್ ಅಟ್ ಎ ಟೈಮ್, ಬಟ್ ಆಫ್ ಡುಪ್ಲೆಕ್ಸಲ್ಲಿ ನಾಟ್ ಪಾಸಿಬಲ್ ಅಟ್ ಎ ಟೈಮ್, ಒನ್ ಆಫ್ಟರ್ ದಿ ಅದರ್. ಬಟ್ ಫುಲ್ ಡುಪ್ಲೆಕ್ಸಲ್ಲಿ ಬೋತ್ ಡೈರೆಕ್ಷನ್ ಕ್ಯಾನ್ ಬಿ ಪಾಸಿಬಲ್ ಅಟ್ ಎ ಟೈಮ್. Example, telephone communication or mobile communication. In the full duplex mode, it is like a two-way street with traffic flowing in both directions at the same time. ಒಂದು ರೋಡ್ ಅಂತ ಬಂದಾಗ ಅದರಲ್ಲಿ ಎರಡು ಕಾರು ಹೋಗ್ಬಿಟ್ಟು ಎರಡು ಕಾರು ಬರ್ಬೋದು, ಅಥವಾ ಒಂದು ಕಾರು ಆ ಕಡೆ ಹೋಗ್ಬಿಟ್ಟು ಇನ್ನೊಂದು ಕಾರು ಈ ಕಡೆ ಬರ್ಬೋದು. ಅಂದರೆ ಡಬಲ್ ರೋಡ್ ಇದ್ದರೆ ಒಂದು ಕಾರು ಹೋಗ್ಬಿಟ್ಟು ಒಂದು ಕಾರು ಬರ್ಬೋದು. ಓಕೆ, ಒಂದು ವೇಳೆ ಅದನ್ನೇನಾದ್ರೂ ಸಿಂಗಲ್ ರೋಡ್ ಆಗಿದ್ದರೆ ನಿಮಗೆ ಒಂದು ಕಾರು ಓಡಿದ್ರೆ ಇನ್ನೊಂದು ಕಾರು ಬರೋಕ್ಕಾಗಲ್ಲ, ಇನ್ನೊಂದು ಕಾರು ಬಂದರೆ ಈ ಕಾರು ಹೋಗೋಕ್ಕಾಗಲ್ಲ. ಓಕೆ, ಇನ್ ಕೇಸ್ ಆಫ್ ಫುಲ್ ಡುಪ್ಲೆಕ್ಸ್ ಮೋಡ್, ದ ಸಿಗ್ನಲ್ ಗೋಯಿಂಗ್ ಇನ್ ಒನ್ ಡೈರೆಕ್ಷನ್ ಶೇರ್ ದ ಕೆಪಾಸಿಟಿ ಆಫ್ ದ ಲಿಂಕ್ ವಿತ್ ಸಿಗ್ನಲ್ ಗೋಯಿಂಗ್ ಇನ್ ಅದರ್ ಡೈರೆಕ್ಷನ್. ಇಲ್ಲಿ ನಿಮಗೆ ಚಾನಲ್ ಅಲರ್ಟ್ ಆಗಿರುತ್ತೆ. ಸಾಮಾನ್ಯವಾಗಿ ಫುಲ್ ಡುಪ್ಲೆಕ್ಸ್ ಅಂತ ಬಂದಾಗ ಎರಡು ಚಾನಲ್ ಕೊಟ್ಟಿರ್ತಾರೆ, ಒಂದು ಚಾನಲ್ಲು ಟ್ರಾನ್ಸ್ಮಿಷನಿಗೆ, ಇನ್ನೊಂದು ಚಾನಲ್ಲು ರಿಸೀವರಿಗೆ. ಸೊ ಫುಲ್ ಡುಪ್ಲೆಕ್ಸ್ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ನಿಮಗಿಲ್ಲಿ ಎರಡು ಚಾನಲ್ಲು ಡಿಕ್ಲೇರ್ ಮಾಡ್ಕೋಬೇಕು, ಒಂದು ಟ್ರಾನ್ಸ್ಮಿಷನ್ಗೆ, ಇನ್ನೊಂದು ರಿಸೀವರಿಗೆ. ಓಕೆ, ಸಿಂಪಲಾಗಿ ಹೇಳಬೇಕು ಅಂದರೆ it is possible to make a both communication at a time but not possible in the off duplex mode. Next, multiple choice question. In full duplex mode, both transmitter and the receiver use at the same time, at different time, one after the other time, none of the above. ಫುಲ್ ಡುಪ್ಲೆಕ್ಸ್ ಮೋಡ್ ಅಂತಂದರೆ ನೀವು ಅಟ್ ಎ ಟೈಮು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಕಮ್ಯುನಿಕೇಟ್ ಮಾಡ್ಬೋದು ಅಲ್ವಾ. ಸೊ ದ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.